ಫಿಟ್ನೆಸ್ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡ್ತಾ ಇದ್ದು ಜಿಮ್ಗೆ ಸೇರುವವರ ಸಂಖ್ಯೆ ಸಹ ಏರಿಕೆ ಆಗ್ತಾ ಇದೆ. ಈ ಮಧ್ಯೆ ಪ್ರೋಟೀನ್ ಪೌಡರ್ಗಳನ್ನು ಸೇವಿಸುವ ಅಭ್ಯಾಸ ಜನರಲ್ಲಿ ಹೆಚ್ಚಾಗ್ತಾ ಇದೆ. ವ್ಯಾಯಾಮದ ನಂತರ ಪ್ರೋಟೀನ್ ಶೇಕ್ ಕುಡಿಬೇಕು, ಇಲ್ದಿದ್ರೆ ಸ್ನಾಯುಗಳು ಬೆಳವಣಿಗೆ ಆಗೋದಿಲ್ಲ ಎಂಬ ನಂಬಿಕೆ ಅನೇಕ ಮಂದಿಯಲ್ಲಿದೆ. ಆದರೆ ಇದು ತಪ್ಪು ಕಲ್ಪನೆ. ಸ್ನಾಯುಗಳ ಚೇತರಿಕೆ ಮತ್ತು ಶಕ್ತಿಯ ಪುನಃಸ್ಥಾಪನೆಗೆ ಅಗತ್ಯವಾದ ಪೋಷಕಾಂಶಗಳು ನಮ್ಮ ದೈನಂದಿನ ಆಹಾರದಲ್ಲಿಯೇ ಲಭ್ಯವಿದೆಯೇ ಹೊರತು ದುಬಾರಿ ಪ್ರೋಟೀನ್ ಪೌಡರ್ಗಳಲ್ಲಿ ಅಲ್ಲ ಎಂದು ಪೌಷ್ಟಿಕ ತಜ್ಞರು ಹೇಳ್ತಾರೆ. ಜಿಮ್ಗೆ ಹೋಗುವವರೆಲ್ಲರಿಗೂ ವೇ ಪ್ರೋಟೀನ್ ಪೌಡರ್ ಅಗತ್ಯವಿಲ್ಲ. ಕಠಿಣ ವ್ಯಾಯಾಮ ಮಾಡುವವರು ಅಥವಾ ತಮ್ಮ ದೈನಂದಿನ ಆಹಾರದಲ್ಲಿ ಹೆಚ್ಚು ಪ್ರೋಟೀನ್ ಪಡೆಯಲಾಗದವರು ಮಾತ್ರ ಹೆಚ್ಚುವರಿ ಪ್ರೋಟೀನ್ ಪೌಡರ್ ತೆಗೆದುಕೊಳ್ಳಬೇಕು. ಆದರೆ ಇತರರಿಗೆ ಸಮತೋಲಿತ ಆಹಾರವೇ ಸಾಕಾಗುತ್ತೆ ಎಂಬುದು ತಜ್ಞರ ಅಭಿಪ್ರಾಯ. ವ್ಯಾಯಾಮದ ನಂತರ ದೇಹಕ್ಕೆ ಮುಖ್ಯವಾಗಿ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳು ಬೇಕಾಗುತ್ತೆ. ಇವು ಸ್ನಾಯುಗಳ ಚೇತರಿಕೆಗೆ ಸಹಾಯ ಮಾಡುತ್ತೆ ಮತ್ತು ದೇಹಕ್ಕೆ ಶಕ್ತಿಯನ್ನು ನೀಡುತ್ತೆ. ಈ ಎರಡು ಪೋಷಕಾಂಶಗಳು ನಮ್ಮ ಮನೆಯಲ್ಲಿಯೇ ಸುಲಭವಾಗಿ ಸಿಗುತ್ತೆ. ಪೌಷ್ಟಿಕ ತಜ್ಞರ ಪ್ರಕಾರ 3 ಬೇಯಿಸಿದ ಮೊಟ್ಟೆಗಳು ಮತ್ತು 1 ಬಾಳೆಹಣ್ಣನ್ನು ವ್ಯಾಯಾಮದ ನಂತರ ತಿನ್ನುವುದು ಉತ್ತಮ. ಇವು ಕೈಗೆಟುಕುವ ಬೆಲೆಗೆ ಸಿಗುವ ಆಹಾರಗಳಾಗಿವೆ. ಇದಕ್ಕೆ 25ರಿಂದ 30 ರೂಪಾಯಿಗಳಷ್ಟು ಖರ್ಚಾಗುತ್ತೆ ಅಷ್ಟೇ. ಆದರೆ ಇದು 18ರಿಂದ 20 ಗ್ರಾಂ ಪ್ರೋಟೀನನ್ನು ಒದಗಿಸುತ್ತದೆ ಮತ್ತು ದೇಹಕ್ಕೆ ಅಗತ್ಯವಿರುವ ಶಕ್ತಿಯನ್ನು ಸಹ ಒದಗಿಸುತ್ತೆ. ಭಾರತೀಯರು ಮನೆಗಳಲ್ಲಿ ಹೆಚ್ಚಾಗಿ ತಯಾರಿಸಲಾಗುವ ದಾಲ್ ಮತ್ತು ರೋಟಿ ಕಾಂಬಿನೇಷನ್ ಸಹ ವ್ಯಾಯಾಮದ ನಂತರ ತೆಗೆದುಕೊಳ್ಳಲು ಅತ್ಯುತ್ತಮ ಆಯ್ಕೆ ಆಗಿದೆ ಅಂತ ತಜ್ಞರು ಹೇಳ್ತಾರೆ. ದಾಲ್, ಹೆಸರುಬೇಳೆ, ಹೆಸರುಕಾಳು ಹೀಗೆ ಮುಂತಾದ ದ್ವಿದಳ ಧಾನ್ಯಗಳು ದೇಹಕ್ಕೆ ಅಗತ್ಯವಾದ ಪ್ರೋಟೀನನ್ನು ಒದಗಿಸುತ್ತವೆ. ಇವುಗಳನ್ನು ರೋಟಿಯೊಂದಿಗೆ ಸೇವಿಸುವುದರಿಂದ ದೇಹಕ್ಕೆ ಅಗತ್ಯವಿರುವಷ್ಟು ಅಮೈನೋ ಆಮ್ಲ ಸಿಗುತ್ತೆ. ಮೊಟ್ಟೆ, ಪನೀರ್, ಮೊಸರು, ಕಡಲೆ ಮತ್ತು ಕೋಳಿ ಮಾಂಸದಂತಹ ಆಹಾರಗಳು ಪ್ರೋಟೀನ್ನ ಉತ್ತಮ ಮೂಲಗಳಾಗಿವೆ. ಇವು ಸ್ನಾಯುಗಳ ಚೇತರಿಕೆಗೆ ಅಗತ್ಯವಿರುವ ಎಲ್ಲ ಅಮೈನೋ ಆಮ್ಲಗಳನ್ನು ಒದಗಿಸುತ್ತವೆ. ಆದ್ದರಿಂದ ದುಬಾರಿ ಪ್ರೋಟೀನ್ ಪೌಡರ್ ಖರೀದಿಸುವ ಅಗತ್ಯ ಇಲ್ಲ ಅಂತ ತಜ್ಞರು ಹೇಳ್ತಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.